ಗುಡ್ ಈವ್ನಿಂಗ್ ಫ್ರೆಂಡ್ಸ್. ಇವತ್ತು ನಾವು ಸೆಕೆಂಡ್ ಕ್ಲಾಸಸ್ಸನ್ನು ಅಥವಾ ಸೆಕೆಂಡ್ ವಿಡಿಯೋವನ್ನು ನಾವೇನು ಮಾಡ್ತಾ ಇದ್ದೀವಿ, ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕಂತಂದರೆ ನಾವು ನಿನ್ನೆ ಫಸ್ಟ್ ಒಂದು ನಾವು ನಮ್ಮ ಯೂಟ್ಯೂಬ್ ಕ್ಲಾಸಸ್ ಹೊತ್ತಿಂದ, ನಮ್ಮ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಹೊತ್ತಿಂದ ನಾವೇನು ಮಾಡಿದ್ದೀವಿ, ನಿನ್ನೆ ನಮ್ದು ಇಂಟ್ರಡಕ್ಷನನ್ನು ನಾವು ಏನು ಮಾಡಿದ್ವಿ, ಇಂಟ್ರಡಕ್ಷನನ್ನು ಕೊಟ್ಟಿವಿ. ಇವತ್ತು ನಾವೇನು ಮಾಡ್ತಾ ಇದ್ದೀವಿ, ನಾವು ಯಾವ ಟಾಪಿಕ್ಸನ್ನು ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀವಿ, ಅಥವಾ ನಾವು ಇದರ ಉದ್ದೇಶ ಏನು, ಅಥವಾ ನಾವು ಕ್ಲಾಸ್ ಮಾಡೋದ್ರಿಂದ ನಮ್ಮಲ್ಲಿ ಇರ್ತಕ್ಕಂಥ ನಾಲೆಜನ್ನು ಹೆಂಗೆ ರೂಪಿಸ್ಕೊಳ್ಳೋದು, ಅಥವಾ ನೀವು ಏನು ಅಭ್ಯರ್ಥಿಗಳು ಯಾವ ಟಾಪಿಕ್ಸ್ ಬಗ್ಗೆ ನಿಮಗೆ ಡೌಟ್ಸ್ ಇರ್ತಾವಲ್ಲ ಅದ್ರ ಬಗ್ಗೆ ನಾವೇನು ಮಾಡ್ತಾ ಇದ್ದೀವಿ ರೀ, ಎಕ್ಸ್ಪ್ಲೇನ್ ಮಾಡ್ಬೇಕಂತ ಹೇಳ್ತಾರೆ. ನಾವು ಇವತ್ತು ಜಸ್ಟ್ ಒಂದು ಟಾಪಿಕ್ಸನ್ನು ಕೊಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ನಾವು ನಿನ್ನೇನು ಮಾಡಿವ್ರಿ, ಇಂಟ್ರಡಕ್ಷನನ್ನು ಕೊಟ್ಟಾಗ ನಮಗೇನಾಗಿತ್ತು, ಡೈರೆಕ್ಟಾಗಿ ಏನು ಮಾಡಬೇಕು, ಅಥವಾ ಇವತ್ತು ಸೆಕೆಂಡ್ ವಿಡಿಯೋವನ್ನು ನಾವು ಮಾಡ್ತಾ ಇದ್ದೀವಿ. ಬಟ್ ನಮ್ಮಲ್ಲಿರ್ತಕ್ಕಂಥ ನಾಲೆಜನ್ನು ನಾವು ಕೊಡೋಕ್ಕೆ ರೆಡಿ ಇದ್ದೀವಿ. ಬಟ್ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ ನೀವು ಕಾಮೆಂಟ್ ಬಾಕ್ಸ್ ಮುಖಾಂತರ ಈ ನೋಟ್ಸ್, ಯಾವ ನೋಟ್ಸ್ ಆದರೂ ಅಥವಾ ನಿಮ್ಗೆ ಬೇಕಾಗಿದ್ರೆ ನಮ್ಗೆ ಏನು ಮಾಡ್ಬೋದು ರೀ, ಕಮೆಂಟ್ಸ್ ಮುಖಾಂತರ ನೀವು ತಿಳಿಸ್ಬೋದು. ಅದಕ್ಕೆ ಇವತ್ತು ಏನು ಮಾಡ್ತಾ ಇದ್ದೀವಿ ಅಂತಂದರೆ, ಫಾರ್ ಎಕ್ಸಾಂಪಲ್, ನಮ್ಮ ಭಾರತೀಯ ನಾಗರಿಕ ಸೇವೆಗಳು ಯಾವ್ದು ಬರುತ್ತೆ, ಫಸ್ಟ್ ಒನ್ IAS ಅಂತೇಳಿ ಬರ್ತೈತಿ. IAS ಆಲ್ಸೋ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಅಂದರೆ ಏನು ಕರಿತೀವಿ ನಾವು, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಅಂತಂದರೆ IAS. ಅಂದರೆ ನಾರ್ಮಲ್ ಆಗಿ ನಾವು ಎಲ್ಲಾದರೂ ಜಿಲ್ಲಾಧಿಕಾರಿಗಳಾಗ್ಬೋದು, ಅಥವಾ ಯಾವುದಾದ್ರೂ ಒಂದು ಸರ್ಕಾರಿ ಹುದ್ದೆಯಲ್ಲಿ ನಾವೇನು ಆಗ್ಬೋದು ರೀ, ಯಾವುದೇ ಒಂದು, ಫಾರ್ ಎಕ್ಸಾಂಪಲ್ ಈಗ ಯಾವುದಾದ್ರೂ ಒಂದು ಅಬಕಾರಿ ಇಲಾಖೆ ಇರ್ಬೋದು, ಅಬಕಾರಿ ಇಲಾಖೆ ಒಳಗೆ ನಾವೇನು ಮಾಡ್ಬೋದು ರೀ, IAS ಅಬಕಾರಿ ಇಲಾಖೆ ಒಳಗೆ MD ಆಗಬೇಕು ಅಂತ ನಾವೇನು ಮಾಡ್ಬೇಕು ರೀ, IAS ಎಕ್ಸಾಮ್ಸನ್ನು ನಾವು ಪ್ರಿಪೇರ್ ಆಗಬೇಕು. ಇನ್ ಕೇಸ್ IAS ಯಾಕೆ ನಾವು ಟಾರ್ಗೆಟ್ ಮಾಡ್ತಿದ್ದೀವಿ ಅಂತಂದರೆ, ದಟ್ಸ್ ಫ್ರಮ್ ನಮ್ಮ ಭಾರತದಲ್ಲಿ ಮೇನ್ಲಿ ನಮ್ಗೆ ಯೂಸ್ ಆಗ್ತಕ್ಕಂಥ, ಅಥವಾ ನಾವು ಅದರ IAS ಲೆವೆಲ್ ಓದಿದಾಗ KSಗೆ ನಾವು ಬರ್ತೀವಿ ಅಂತ ಮೈಂಡ್ಸೆಟ್ಟನ್ನು ನಾವು ಇಟ್ಕೊಂಡು ಏನು ಮಾಡ್ತಾ ಇದ್ದೀವಿ, ಇವತ್ತು IAS ನಾವೇನು ಮಾಡ್ತಾ ಇದ್ದೀವಿ, ಕಂಪ್ಲೀಟ್ ಆಗಿ IAS ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ. ಬಟ್ ನಾವು IAS ಯಾಕೆ ನಾವು ಚಾಯ್ಸ್ ಮಾಡ್ಕೋತೀವಿ ಅಂತಂದರೆ, IAS ಮಾಡೋದ್ರಿಂದ ನಮಗೆ ತಲೆಯಲ್ಲಿ ನಮ್ಮ ಬುದ್ಧಿ ಶಕ್ತಿ ಜಾಸ್ತಿ ಆಗುತ್ತೆ, ಅಥವಾ ನಮ್ಮ ಮೆಂಟಲ್ ಎಬಿಲಿಟಿ ಏನಾಗುತ್ತೆ, ನಮ್ಮ ವಿಚಾರಗಳ ಶಕ್ತಿ ಜಾಸ್ತಿ ಆಗುತ್ತೆ. ಯಾಕಂತಂದರೆ ಆಲ್ಮೋಸ್ಟ್ IAS ಅಂತ ತಗೊಂಡಾಗ ನಾವೇನು ಮಾಡ್ತಾ ಇದ್ದೀವಿ, IAS ಪ್ರತಿಯೊಂದು ಸಬ್ಜೆಕ್ಟು ಅದರಲ್ಲಿ ಮೆನ್ಷನ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ಮ್ಯಾಥ್ಸ್ ಇರ್ಬೋದು, ಅಥವಾ ಸೈನ್ಸ್ ಇರ್ಬೋದು, ಅಥವಾ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ ಅಥವಾ ಪ್ರಚಲಿತ ಘಟನೆಗಳು ಬರ್ಬೋದು. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಅವುಗಳನ್ನು ಮಾಡಲಿಕ್ಕೆ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಯಾಕೆ IAS ಮಿನಿಮಮ್ IAS ಮಾಡಲಿಕ್ಕೆ ಏನಿರ್ಬೇಕು ರೀ, 18 ವರ್ಷ ಮೇಲ್ಪಟ್ಟಿರ್ಬೇಕು. ಗರಿಷ್ಠ ವಯೋಮಿತಿ 35 ವರ್ಷ ಮಟ್ಟ ಏನು ಮಾಡ್ಬೋದು, ನಾವು IAS ಎಕ್ಸಾಮನ್ನು ನಾವು IAS ಅಪ್ಲಿಕೇಶನ್ಸನ್ನು ಹಾಕ್ಬೋದು. ಇದು UPSCಗೆ ಸಂಬಂಧಪಟ್ಟಂಗೆ ಭಾರತೀಯ ಲೋಕ ಸೇವಾ ಆಯೋಗಕ್ಕೆ ಸಂಬಂಧಪಟ್ಟದ UPSC ಡಿಪಾರ್ಟ್ಮೆಂಟ್ಸ್ ಒಳಗಿದ್ದು ಬರ್ತೈತ್ರಿ. ನಾವೇನು ಮಾಡ್ತೀವಿ ರೀ, IAS ಯಾಕೆ ನಾವು IASಗೆ ಇಷ್ಟು ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ, ಯಾಕೆ ನಮ್ಗೆ IAS ಬೇಕು. ಒಬ್ರು IAS ನನ್ನ ತಂದೆ ತಾಯಿ ಆಸೆ ಏನ್ರಿ, ಒಬ್ಬೊಬ್ರು ತಂದೆ ತಾಯಿ ಆಸೆ ಇರುತ್ತೆ, ನಾವು IAS ಆಗ್ಬೇಕು, ನನ್ನ ಮಗ IAS ಆಗಿ ಒಂದು ಒಳ್ಳೆ ದೇಶಕ್ಕೆ ಒಂದು ಒಳ್ಳೆಯ ಥರದ ಸೇವೆಯನ್ನು ಸಲ್ಲಿಸ್ಬೇಕಂತೇಳಿ ಪ್ರತಿಯೊಬ್ಬ ತಂದೆ ತಾಯಿ ಆಸೆ ಇರುತ್ತೆ. ಆ ಆಸೆಯನ್ನು ಈಡೇರಿಸಲಿಕ್ಕೆ ಪ್ರತಿಯೊಬ್ಬ ಮಕ್ಕಳು ಸಹ ಏನ್ರಿ ರೆಡಿ ಆಗ್ತಾ ಇರೋಕ್ಕೆ, ಬಟ್ ಅವರಿಗೆ ಸರಿಯಾಗಿರ್ತಕ್ಕಂಥ ಕ್ಲಾಸಸ್ ಬಗ್ಗೆ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ಮನೆಯಲ್ಲಿ ಬಡತನ ಪರಿಸ್ಥಿತಿ ಇರುತ್ತೆ, ಅಥವಾ ಯಾವುದೇ ಒಂದು ಪರ್ಸನಲ್ ಆಗಿರ್ತಕ್ಕಂಥ ಸಮಸ್ಯೆಗಳು ಅವ್ರನ್ನ ಕಾಡ್ತಾ ಇರುತ್ತೆ. ಬಟ್ ಅದರಲ್ಲಿ ಈಗ ನಿರುದ್ಯೋಗ ಸಮಸ್ಯೆಗಳು ಸಹ ಏನ್ರಿ ಕಾಡ್ತಾ ಇದ್ದೇವೆ. ನಮ್ಗೆ ಯಾಕೆ ಈ ನಿರುದ್ಯೋಗ ಬರ್ತೈತಿ, ಆಮೇಲೆ ನಮ್ಮ ಸಮಸ್ಯೆಗಳೇನು, ಅಥವಾ ಯುವಕರ ಸಾಮಾನ್ಯವಾಗಿ ಈಗ ನಮ್ಮ ಭಾರತದಲ್ಲಿ ಯುವ ಸಮೂಹ ಏನ್ರಿ ಆಕ್ಟಿವ್ ಆಗಬೇಕಾಗಿದೆ. ನಾವು ಈ ಯುವ ಸಮೂಹವನ್ನು ನಾವು ಆಕ್ಟಿವ್ ಮಾಡಬೇಕು ಅಂತಂದರೆ ನಾವೊಂದು ಮೋಟಿವೇಶನಲ್ ಸ್ಟೋರಿ, ನಮ್ಮ ಮೋಟಿವೇಶನ್ ಅನ್ನೋಕ್ಕಿಂತ ನಾವೇನು ಮಾಡ್ಬೇಕ್ರಿ, ಮೋಟಿವೇಶನ್ ದಟ್ ಈಸ್ ನಾಟ್, ನಾವೇನು ಮಾಡ್ಬೇಕ್ರಿ, ಒಳ್ಳೆಯದಾಗಿರ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ತಿಳ್ಕೊಂಡಾಗ ನಮಗೇನಾಗುತ್ತೆ ರೀ, ಒಂದು IAS ಅಂತ ಒಂದು ಒಳ್ಳೆಯ ಪರೀಕ್ಷೆಗಳನ್ನು ಬರೀಲಿಕ್ಕೆ ನಮಗೇನಾಗುತ್ತೆ ರೀ, ಹೆಲ್ಪ್ಫುಲ್ ಆಗುತ್ತೆ. ಅದಕ್ಕೆ ನಾವೇನು ಮಾಡ್ತಾ ಇದ್ದೀವಿ, ಈ IAS ಬಗ್ಗೆ ಸ್ವಲ್ಪ ಜಸ್ಟ್ ಏನಾದರೂ ಮಿಸ್ಟೇಕ್ ಆದರೆ ಏನ್ರಿ ಕಾಮೆಂಟ್ಸ್ ಮುಖಾಂತರ ತಿಳಿಸಿ. ಬಟ್ ಆದರೆ ಏನು ಮಾಡ್ತಾ ಇದ್ದೀವಿ, IAS ಆಲ್ಸೋ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಲ್ಸೋ ಇದಕ್ಕೆ ಏನಿರ್ಬೇಕು ರೀ, ಮಿನಿಮಮ್ 18 ವರ್ಷ ವಯಸ್ಸಾಗಿರಬೇಕು, 35 ವರ್ಷ ಗರಿಷ್ಠ ವಯೋಮಿತಿ ಇರುತ್ತೆ. ಬಟ್ ಇದರಲ್ಲಿ ಇರ್ತಕ್ಕಂಥ ಸಬ್ಜೆಕ್ಟ್ಸ್ಗಳನ್ನು ನಾವೇನು ಮಾಡ್ತಾ ಇದ್ದೀವಿ, ಕಾಮೆಂಟ್ಸ್ ಬಾಕ್ಸಲ್ಲಿ ಅಥವಾ ನಮ್ಮ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ವತಿಯಿಂದ ಯಾವುದೇ ವಾಟ್ಸಪ್ ಚಾನಲ್ ಇರ್ಬೋದು, ವಾಟ್ಸಪ್ ಗ್ರೂಪ್ ಇರ್ಬೋದು, ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ಸ್ ಇರ್ಬೋದು, ಅಥವಾ ಶಾರ್ಟ್ಸ್ ಮುಖಾಂತರ ನಾವೇನು ಮಾಡ್ತೀವಿ ರೀ, ಯೂಟ್ಯೂಬ್ಸಿಗೆ ಅಪ್ಲೋಡನ್ನು ಮಾಡ್ತೀವಿ. ಅದಕ್ಕೆ ನೀವೇನು ಮಾಡಿರಿ,
ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಅನ್ನು ಒತ್ತಿ ಅದರಲ್ಲಿ ಆಲ್ ಅಂತ ಹೇಳ್ಕಾರ ಕ್ಲಿಕ್ ಮಾಡಿದಾಗ ಅದೇನಾಗುತ್ತೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ವಿಡಿಯೋಸ್ ಆಗಿ ನಿಮ್ಗೆ ಏನಾಗ್ತಾವ್ರಿ ಡೈರೆಕ್ಟ್ ಆಗಿ ನಿಮಗೆ ಬರ್ತಾವೆ. ನೆಕ್ಸ್ಟ್ ನಾವು KS ಬಗ್ಗೆ ಹೇಳೋದಾದ್ರೆ ನಾವು KS ಅನ್ನ ಈಗ ಹೆಂಗೆ IAS ಸೆಂಟ್ರಲ್ ಬೇಸ್ UPSC ಒಳಗೆ ಹೆಂಗೆ ಬರುತ್ತಲ್ಲ ಹಂಗೆ ನಾವೇನ್ ಮಾಡ್ತೀವಿ KPSC ಅಂತ ಬರುತ್ತೆ, ಕರ್ನಾಟಕ ಲೋಕ ಸೇವಾ ಆಯೋಗ ಅಂತ ಹೇಳಿ ನಾವು ಕರಿತೀವಿ KPSC ಅನ್ನ. ಈ KPSC ಒಳಗೆ ಏನ್ ಬರುತ್ತೆ KS ಅಂತ ಬರುತ್ತೆ, ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್. ಈ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಒಳಗೆ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ ನಾವು ಹೊಸ ಸಬ್ಜೆಕ್ಟ್ಸ್ ಗಳನ್ನ ಓದಬೇಕು. ಹೇಗೆ ನಾವು IAS ರೀತಿ ನಾವು ಓದಿದ್ರೆ IAS ಲೆವೆಲ್ ಅಲ್ಲಿ ಓದಿದ್ರೆ ನಾವು KS ಅನ್ನ ಕಂಪ್ಲೀಟ್ ಮಾಡ್ಬೋದು. ನಾವು ಅದೇ ತರ ಏನ್ ಮಾಡ್ಬೇಕ್ರಿ, KS ಅನ್ನ ನಾವು ಕಂಪ್ಲೀಟ್ ಮಾಡಬೇಕು ಅಂತಂದ್ರೆ ನಾವು ಸ್ಟಡಿಯನ್ನ ಜಾಸ್ತಿ ಮಾಡಬೇಕು, ಜ್ಞಾನವನ್ನ ಜಾಸ್ತಿ ಸಂಪಾದನೆ ಮಾಡಬೇಕು. ಅದು ಯಾಕೆ ನಾವು ಈ ಜ್ಞಾನವನ್ನ ಅಥವಾ ಸ್ಟಡಿಯನ್ನ ಜಾಸ್ತಿ ನಾವು ಇಂಪಾರ್ಟೆನ್ಸ್ ಮಾಡಬೇಕು ಅಂತಂದ್ರೆ ಈಗಿನ ಜನರೇಷನ್ ನಾವು ಜಾಸ್ತಿ ನೋಡೋದಾದ್ರೆ ಜ್ಞಾನ ಇದ್ದವನೇ ಉಳ್ಳವನು. ಈಗ ಹೊಸ ವಿಷಯಗಳ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಅಂತಂದ್ರೆ ನಾವು ಜ್ಞಾನವನ್ನ ಫಸ್ಟ್ ಪಡೆದುಕೊಳ್ಬೇಕು. ಯಾಕೆ ನಮಗೆ ಜ್ಞಾನ ಇಂಪಾರ್ಟೆಂಟು? ಪ್ರತಿಯೊಂದು ಎಕ್ಸಾಮ್ಸ್ ಇರಲಿ, ಈ ಎಕ್ಸಾಮ್ಸ್ ಅಥವಾ ಯಾವುದೇ ತರಹದ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರಲಿ, ನಾವೇನ್ರಿ ಎಲ್ಲ ಒಂದೇ ತರ ಬಹಳ ಸೀರಿಯಸ್ ಆಗಿ ನಾವು ತಗೋಬೇಕು. ಸೀರಿಯಸ್ ಆಗಿ ತಗೋದು ಅಂತಂದ್ರೆ ಹೆಂಗೆ ಸೀರಿಯಸ್ ಆಗಿ ಅಂತಂದ್ರೆ ತಲೆಯಲ್ಲಿ ತಗೊಂಡ್ಕಾರೋ ಹುಚ್ಚುಚ್ಚರಂಗೆ ಸಿಕ್ಕ ಟೈಮ್ದಲ್ಲಿ ಓದೋದಲ್ಲ. ಅದಕ್ಕೆ ಅಂತ ನಾವೇನ್ ಮಾಡ್ತೀವ್ರಿ, ಒಂದು ಟೈಮ್ ಟೇಬಲ್ ಅನ್ನ ನಾವು ಅಪ್ಲೋಡ್ ಮಾಡ್ಕೋಬೇಕು. ಅಥವಾ ಟೈಮ್ ಟೇಬಲ್ ಅನ್ನ ನಾವು ಹಾಕೊಂಡಿವಿ ಅಂತಂದ್ರೆ ನಾವೇನ್ ಮಾಡ್ತಾ ಇದೀವ್ರಿ, ಒಂದು ಒಳ್ಳೆಯದಾಗಿರ್ತಕ್ಕಂಥ ಟೈಮ್ ಟೇಬಲ್ ಅನ್ನು ನಾವು ಕೊಟ್ವಿ ಅಂತಂದ್ರೆ ನಾವು ಅದನ್ನು ಸಹ ಟೈಮ್ ಟೇಬಲ್ ಅನ್ನು ಸಹ ನಾವು ಏನ್ ಮಾಡ್ತೀವ್ರಿ, ನಮ್ಮ ಗ್ರೂಪ್ಸ್ ಅಲ್ಲಿ ಅಥವಾ ನಮ್ಮ ವಾಟ್ಸ್ಆಪ್ ಗ್ರೂಪ್ಸ್ ಇರ್ಬೋದು ಅಥವಾ ಇನ್ಸ್ಟಾಗ್ರಾಮ್ಸ್ ಇರ್ಬೋದು ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ ನಾವು ಏನ್ ಮಾಡ್ತಾ ಇದೀವಿ, ಟೈಮ್ ಟೇಬಲ್ ಸಹ ಏನ್ ಮಾಡ್ತೀವಿ ಅಪ್ಲೋಡ್ ಅನ್ನ ಮಾಡ್ತೀವಿ. ಅದನ್ನು ಸಹ ನೀವು ನೋಡ್ಕೋಬಹುದ್ರಿ. ಹೆಂಗಂತಂದ್ರೆ ನಾವು ಟೈಮ್ ಟೇಬಲ್ ಸಹ ಅಪ್ಲೋಡ್ ಮಾಡಿರ್ತೀವಿ. ಹೆಂಗೆ ಟೈಮ್ ಟೇಬಲ್ ಯಾವ ಟೈಮಲ್ಲಿ ಏನು ಓದಬೇಕು ಅಥವಾ ಸಬ್ಜೆಕ್ಟ್ಗಳೇನು, ವಿಷಯಗಳ ಬಗ್ಗೆ ಯಾವ ವಿಷಯಗಳು ಬರ್ತಾವ್ರಿ KS ಒಳಗೆ, ನಾವು ಯಾವ ತರನಾಗಿ ಓದ್ಬೇಕು ಅನ್ನೋದನ್ನ ನಾವೇನ್ ಮಾಡ್ತೀವ್ರಿ, ಟೈಮ್ ಟೇಬಲ್ ಅನ್ನ ನಾನೇ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ ಅಥವಾ ಗ್ರೂಪ್ಸ್ ಅಲ್ಲಿ ಏನ್ ಮಾಡ್ತೀನಿ, ಕ್ಲಿಯರ್ ಮಾಡಿಬಿಡ್ತೀನಿ. ಹೌದಾ? ನೆಕ್ಸ್ಟ್ ಒನ್, ನಿಮ್ಗೇನಾದ್ರೂ ಡೌಟ್ಸ್ ಇದ್ರೆ ಅಥವಾ ಏನಾದ್ರೂ ನಿಮ್ಮ ಕಡೆಯಿಂದ ಒಂದು ಒಳ್ಳೆಯ ವಿಷಯಗಳನ್ನ ನಮಗೆ ನೀವು ಹಂಚ್ಕೊಳ್ಬಹುದು ಅಥವಾ ನಾವು ನಮ್ಮ ವಿಷಯಗಳ ಬಗ್ಗೆ ಹಂಚ್ಕೊಳ್ತೀವಿ. ನೀವು ನಿಮ್ಮ ವಿಷಯಗಳನ್ನ ನಮ್ಮ ವಿಡಿಯೋಗೆ ಸಂಬಂಧಪಟ್ಟಂತೆ ನಮ್ಮ ಕ್ರಿಯೇಟಿವ್ ಕ್ಲಾಸಸ್ ಯೂಟ್ಯೂಬ್ ಕ್ಲಾಸಸ್ ವತಿಯಿಂದ ಇನ್ ಕೇಸ್ ಏನಾದ್ರೂ ಸಂಶಯಗಳಿದ್ರೆ ಅಥವಾ ಇದರ ಬಗ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ನಮ್ಮಲ್ಲಿ ಕಮೆಂಟ್ಸ್ ಬಾಕ್ಸ್ ಅಲ್ಲಿ ನೀವೇನಾದ್ರೂ ನಮಗೆ ಡೌಟ್ಸ್ ಗಳನ್ನ ಹಾಕಿ ಅಥವಾ ನಿಮ್ಮಲ್ಲಿರ್ತಕ್ಕಂಥ ಹೊಸ ವಿಷಯಗಳನ್ನ ನಮಗೂ ಶೇರ್ ಮಾಡಿ. ನಮ್ಮಲ್ಲಿರ್ತಕ್ಕಂಥ ಹೊಸ ವಿಷಯಗಳನ್ನ ನಾವು ಶೇರ್ ಮಾಡ್ತೀವಿ. ಫ್ರೆಂಡ್ಸ್, ನಾವೇನ್ ಮಾಡಿದ್ವಿ, IAS ಮತ್ತೆ KS ಬಗ್ಗೆ ಏನ್ ಮಾಡಿದ್ವಿ, ಬ್ರೀಫ್ ಆಗಿ ನಾವೇನ್ ಮಾಡಿದ್ವಿ, ತಿಳ್ಕೊಂಡ್ವಿ. ಹೌದಾ? ನೆಕ್ಸ್ಟ್ ಒನ್ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಡೈಲಿ ಒಂದೊಂದು ಕ್ಲಾಸ್ ಮಾಡಬೇಕು ಅಂತ ಹೇಳಿ ನಾವೇನ್ ಮಾಡಿದ್ವಿ, ಕರೆಕ್ಟ್ ಆಗಿ ಪ್ಲಾನ್ ಮಾಡ್ಕೊಂಡಿದೀವಿ. ಬಟ್ ಆ ಪ್ಲಾನ್ಗಳನ್ನ ಸಕ್ಸಸ್ ಮಾಡಲಿಕ್ಕೆ ನಿಮ್ಮ ಸಕ್ಸಸ್ ಅಥವಾ ನಿಮ್ಮಲ್ಲಿರ್ತಕ್ಕಂಥ ನಮಗೆ ಒಳ್ಳೆಯ ವಿಷಯಗಳ ನಮ್ಗೆ ಏನಾಗ್ಬೇಕ್ರಿ, ನೀವು ಕಮೆಂಟ್ಸ್ ಮುಖಾಂತರ ನಮಗೆ ತಿಳಿಸಿ ನಾವು ಆ ವಿಷಯಗಳ ಬಗ್ಗೆ ನಾವೇನ್ ಮಾಡ್ತೀವಿ, ಈ ಕಾಂಪಿಟೇಟಿವ್ ಎಕ್ಸಾಮ್ಗೆ ಸಂಬಂಧಪಟ್ಟಂತ ಒಂದು ಹೊಸ ವಿಡಿಯೋಗಳನ್ನ ನಾವು ಮಾಡಕ್ಕೆ ಪ್ರಯತ್ನ ಪಡ್ತೀವಿ. ನೀವು ಯಾವ ತರ ನೀವು ಕಮೆಂಟ್ಸ್ ಅನ್ನ ಕಳಿಸ್ತಿರಲ್ಲ ಅಥವಾ ನಿಮ್ಮ ಕಮೆಂಟ್ಸ್ ಏನ್ ನಮಗೇನಲ್ಲ ಅದೇ ತರ ನಿಮ್ಗೆ ಯಾವ ತರ ಜಾಸ್ತಿ ಕಮೆಂಟ್ಸ್ ಅಥವಾ ಯಾವುದೋ ಒಂದು ವಿಷಯ ಆಗಿರ್ಲಿ ಅಥವಾ ಹೊಸ ವಿಷಯಗಳ ಬಗ್ಗೆ ನೀವು ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ಹಾಕಿಸಿ. ಆ ಕಾಮೆಂಟ್ಸ್ ಬಾಕ್ಸ್ ಅಲ್ಲಿ ನಮ್ಮ ಕಡೆ ಟೀಚರ್ಸ್ ಇದ್ದಾರೆ, ಒಳ್ಳೆ ಜ್ಞಾನವನ್ನು ಹೊಂದಿರತಕ್ಕಂಥ ಟೀಚರ್ಸ್ ಇದ್ದಾರೆ. ಆ ಟೀಚರ್ಸ್ ಮುಖಾಂತರ ಏನ್ ಮಾಡ್ತೀವಿ, ಹೊಸ ವಿಡಿಯೋಗಳನ್ನ ನಾವು ಅಪ್ಲೋಡ್ ಮಾಡ್ತೀವಿ. ನಮ್ದು ವಿಡಿಯೋ ಅಪ್ಲೋಡ್ ಮಾಡೋ ಟೈಮ್ಸು ಬೆಳಗ್ಗೆ 9:30 12 ಗಂಟೆ 9:30 AM to 12 PM ಒಳಗೆ ನಮ್ಮ ವಿಡಿಯೋ ಪ್ರತಿದಿನ 9:30 12 ಗಂಟೆ ಒಳಗೆ ನಮ್ಮ ವಿಡಿಯೋ ಏನಾಗಿರ್ತೈತಿ, ಅಪ್ಲೋಡ್ ಆಗಿರ್ತೈತಿ. ಅದಕ್ಕೆ ಎಲ್ಲರೂ ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಅಂತೇಳಿ, ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ಕ್ರಿಯೇಟಿವ್ ಯೂಟ್ಯೂಬ್ ಕ್ಲಾಸಸ್ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಕ್ಲಿಯರ್ ಆಗಿ ನಿಮ್ಮ ಸಪೋರ್ಟ್ ನಮಗೆ ಬಹಳ ಮುಖ್ಯವಾಗಿದೆ. ಅದಕ್ಕೆ ನಿಮ್ಮ ಸಪೋರ್ಟ್ ನಮಗೆ ಮುಖ್ಯವಾಗಿದೆ. ಧನ್ಯವಾದಗಳು ಫ್ರೆಂಡ್ಸ್.